ನಮ್ಮ ಆಗ್ರಹ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಆಮೇಲೆ ಶಾಸಕರುಗಳಿಗೂ ಆಮೇಲೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಮ್ಮ ಪ್ರಶ್ನೆ ಇದೆ. ಮೊನ್ನೆ ತಾನೇ ನಮ್ಮ ಕೆಂಪೇಗೌಡ ವಾರ್ಡಿಂದ ನಮ್ಮನ್ನು ವೆಂಕಟಲನ ವಿಭಜನೆ ಮಾಡಿ ಆಕಾಶ್ ವಾರ್ಡ್ ಅಂತ ಇಟ್ಟಿದ್ರು. ತುಂಬ ನಮ್ಮ ಎಲ್ಲ ಆಕ್ರೋಶಭರಿತರಾಗಿ ವಾರ್ಡಿನ ಎಲ್ಲ ಜನರು ಅದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ. ಆದರೆ ಮತ್ತೊಂದು ಎಡವಟ್ಟು ಏನಾಗಿದೆ ಅಂದರೆ, ಇವಾಗ ಏರೋ ಸಿಟಿ ಅನ್ನೋ ಆಂಗ್ಲ ಹೆಸರನ್ನು ನಾಮಕರಣ ಮಾಡಿದ್ದಾರೆ. ಎತ್ತಣ ಕೋಗಿಲೆ ಎತ್ತಣ ಮಾಮರ ಅನ್ನೋ ಕವಿವಾಣಿ ಇವತ್ತು ನಮ್ಗೆ ಅರ್ಥ ಬರ್ತದೆ. ಇದೀಗ ನಾವು ರಾಜ್ಯೋತ್ಸವ ಮುಗಿಸಿ ಒಂದು 15 ದಿನ ಕೂಡ ಆಗಲಿಲ್ಲ. ಈ ರಾಜ್ಯೋತ್ಸವದ ಸಮಯದಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು, ಆಡಳಿತ ಭಾಷೆ ಕಚೇರಿ ಭಾಷೆ ಕನ್ನಡ ಅಂತ ಘೋಷಣೆ ಮಾಡ್ತೀವಿ, ಕನ್ನಡದಲ್ಲೇ ಮಾಡ್ತೀವಿ ಅಂತ. ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹ ಇದ್ರ ಬಗ್ಗೆ ದೊಡ್ಡ ದೊಡ್ಡ ಜಾಹೀರಾತನ್ನು ಹಾಕಿ ಕನ್ನಡವೇ ಉಸಿರು, ಕನ್ನಡವೇ ಇದು ಅಂತ ಹೇಳಿದ್ರು. ಆ ಕನ್ನಡದ ಗುಂಗಿನಲ್ಲಿ ನಾವು ಇರಬೇಕಾದ್ರೆ ಈಗ ನಮ್ಮ ವಾರ್ಡಿಗೆ ಏರೋ ಸಿಟಿ ಅಂತ ಆಂಗ್ಲ ಭಾಷೆಯ ಹೆಸರನ್ನು ಇಟ್ಟಿರೋದು ನಿಜವಾಗ್ಲೂ ನಮಗೆಲ್ಲ ಬೇಸರ ಮತ್ತು ಆಕ್ರೋಶನೂ ತಂದಿದೆ. ದಯಮಾಡಿ ನೀವೇನೇ ಹೆಸರಿಡಿ, ಈ ಮಣ್ಣಿಗೆ, ಈ ಜಲಕ್ಕೆ, ಈ ಭಾಷೆಗೆ ಗೌರವ ಬರೋಂಥ ಹೆಸರಿಟ್ಟರೆ ತುಂಬ ನಮಗೆಲ್ಲ ಖುಷಿ ಆಗ್ತಿದೆ. ದಯಮಾಡಿ ಇದನ್ನು ಪ್ರತಿಷ್ಠೆಯಾಗಿ ತಗೊಳ್ಳೋದಿಲ್ಲ. ಇದನ್ನು ಒಂದು ಜನರ ಬೇಡಿಕೆ ಅಂತ ಪರಿಗಣಿಸ್ಬೇಕು ತಾವು. ಆಮೇಲೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಹೆಸರು ಬರೋದಕ್ಕೆ ಈ ಭೂಮಾಫಿಯಾ ಮತ್ತು ದೊಡ್ಡ ದೊಡ್ಡ ಕಂಪ್ನಿಗಳು ಕಾರಣ ಅಂತ ಹೇಳ್ತಾರೆ. ಯಾಕೆಂದರೆ ತಮ್ಮ ವಹಿವಾಟನ್ನು, ತಮ್ಮ ಬಿಸ್ನೆಸ್ಸನ್ನು ಜಾಸ್ತಿ ಮಾಡ್ಕೊಬೇಕಾದ್ರೆ ತುಂಬ ರಾಷ್ಟ್ರೀಯ ಕಂಪ್ನಿಗಳು ಇವೆಲ್ಲ ಸೇರಿ ಇವ್ರು ಶಿಫಾರಸು ಮಾಡಿರೋ ಹೆಸರು ಅಂತ ಹೇಳ್ತಾರೆ. ದಯಮಾಡಿ ಆ ಕಂಪ್ನಿಗಳು ನೀವು ಬೆಲೆ ಕೊಡಬೇಡಿ. ಸಾಮಾನ್ಯ ಜನರ, ಕನ್ನಡಿಗರ, ಇಲ್ಲಿನ ಮಣ್ಣಿನ ಮಕ್ಕಳ ಭಾವನೆಗೆ ನೀವು ಬೆಲೆ ಕೊಟ್ಟು ಈ ಹೆಸರನ್ನ ಚೇಂಜ್ ಮಾಡಿ ದಯಮಾಡಿ ವೆಂಕಟಾಲ ವಾರ್ಡ್ ಅಥವಾ ಮಾರುತಿನಗರ ವಾರ್ಡ್ ಅಂತ ಇಟ್ಟರೆ ಸಮಸ್ತ ಕನ್ನಡಿಗರಿಗೂ, ವಿಶೇಷವಾಗಿ ಸ್ಥಳೀಯ ಜನಗಳಿಗೆ ಸಂತೋಷ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ದಯವಿಟ್ಟು ಇದನ್ನು ಮನಸ್ಸಿ. ಕಳೆದ ತಿಂಗಳಷ್ಟೇ ಒಂದು ದೊಡ್ಡ ಬೃಹತ್ ಗಾತ್ರದ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ವಿ. ಯಾಕೆ ಅಂದರೆ ಆಕಾಶ್ ವಾರ್ಡ್ ಅಂತೇಳಿ ಯಾವುದೋ ರಾಜಕಾರಣಿಯ ಮಗನ ಹೆಸರನ್ನು ನಮ್ಮ ಮೇಲೆ ಹೇರಿದ್ರು. ಅದರ ವಿರುದ್ಧವಾಗಿ ಹೋರಾಟ ಮಾಡಿದ್ವಿ. ನಮ್ಮ ಹೋರಾಟದ ಫಲ ನಮ್ಮ ಶಾಸಕರು ಸರ್ಕಾರದ ಮೇಲೆ ಒತ್ತಡ ತಂದರು. ಈ 3 ವಾರ್ಡ್ಗಳ ಹೆಸರುಗಳನ್ನು ಬದಲಾಯಿಸಬೇಕು ಅಂತೇಳಿ. ನಿಜ, ಶಾಸಕರಿಗೆ ಒಂದು ಆಶಾಭಾವನೆ ಇತ್ತು, ಈ 3 ವಾರ್ಡ್ಗಳನ್ನ ಹೆಸರನ್ನು ಬದಲಾಯಿಸ್ತಾರೆ ಅಂತೇಳಿ. 2 ವಾರ್ಡನ್ನು ಬದಲಾಯಿಸಿದ್ದಾರೆ, ಇದನ್ನು ಬದಲಾಯಿಸಿದ್ದಾರೆ. ಯಾವ ರೀತಿ ಬದಲಾಯಿಸಿದ್ದಾರೆ ಅಂದರೆ, ಆಕಾಶ ವಾರ್ಡನ್ನು ಅದನ್ನು ಇಂಗ್ಲೀಷ್ ಆಗಿ ಪರಿವರ್ತನೆ ಮಾಡಿ ನಮಗೆ ಕೊಟ್ಬಿಟ್ಟಿದ್ದಾರೆ, ಏರೋ ಸಿಟಿ ಅಂತೇಳಿ. ಯಾಕೆ ಬೇಕಾಗಿತ್ತು ಏರೋ ಸಿಟಿ? ಏರೋ ಸಿಟಿಯಿಂದ ನಮ್ಗೆ ಆದಂಥ ಲಾಭ ಏನು? 2 ವರ್ಷಕ್ಕೊಮ್ಮೆ 4 ದಿನ ನಡೆಯುವಂಥ ಕಾರ್ಯಕ್ರಮಕ್ಕೆ ನಮ್ಮ ವಾರ್ಡನ್ನ ಹೆಸರಿಡಬೇಕಾಗಿತ್ತಾ? ನಮ್ಮ ವಾರ್ಡ್ಗೂ ಏರೋ ಸಿಟಿಗೂ ಸಂಬಂಧ ಏನು? ಅಲ್ಲಿ ಬರುವಂತ ಆದಾಯದಲ್ಲಿ ನಮಗೇನಾದ್ರು ಪಾಲು ಕೊಡ್ತಾರ ನಮ್ಮ ವಾರ್ಡ್ಗೆ? ಅಥವಾ ಏರ್ಪೋರ್ಟ್ ಅನ್ನ ಅಥವಾ ಏರ್ ಫೋರ್ಸ್ ಅನ್ನ ಏನ್ ಸಿಂಗಾರ ಮಾಡ್ತಾರೆ ಅಷ್ಟು ವೈಭವೀಕರಣವಾಗಿ ನಮ್ಮ ವಾರ್ಡ್ಗಳನ್ನ ರೆಡಿ ಮಾಡ್ತಾರ? ಇದ್ಯಾವುದು ಇಲ್ಲ ಅಂದಮೇಲೆ ನಮ್ಗೆ ಯಾಕೆ ಬೇಕಾಗಿತ್ತು ಅದು? ಹಾಗೊಂದು ವೇಳೆ ನೀವು ಏರೋ ಸಿಟಿ ಅಂತ ಇಡಬೇಕಾಗಿದ್ರೆ ಅಥವಾ ಏರೋ ಏನು ಶೋಗಳನ್ನ ನೀವು ಮೆರೆಸಬೇಕಾಗಿದ್ರೆ ಇದನ್ನ ವಾಯುಪುತ್ರ ಅಂತ ಇಡ್ಬೋದಾಗಿತ್ತು. ವಾಯುಪುತ್ರ ಅಂತ ಒಂದು ವೇಳೆ ನೀವು ಇಟ್ಟಿದ್ದೇ ಆಗಿದ್ರೆ ಮಾರುತಿ ನಗರದ ಹೆಸರು ಸಹ ಅದರಲ್ಲಿ ಬರ್ತಿತ್ತು, ನಿಮ್ಮ ಏರ್ ಶೋ ಹೆಸರು ಬರ್ತಿತ್ತು, ಕನ್ನಡದ ಹೆಸರು ಸಹ ಅದರಲ್ಲಿ ಇರ್ತಿತ್ತು. ಮಾನ್ಯ ಸಿದ್ದರಾಮಯ್ಯನವರೇ ಹಾಗೂ DK ಶಿವಕುಮಾರ್ ಸಾಹೇಬ್ರೆ, ತಾವಿಬ್ರು ಅನೇಕ ದಿನಗಳಿಂದ ಜೊತೆಯಾಗಿ ತಿಂಡಿ ತಿಂತಿದ್ದೀರಿ. ಉಪ್ಪಿಟ್ಟು, ಖಾರ ಬಾತು, ಕೇಸರಿಬಾತ್ ತಿಂತಿದ್ದೀರಿ. ತುಂಬ ಸಂತೋಷ, ನಿಮ್ಮ ಆರೋಗ್ಯ ಚೆನ್ನಾಗಿರಲಿ. ನೀವು ಹಾಗೆ ನಾಳೆ ನಾಡಿದ್ದು ಇನ್ನೊಂದ್ಸರಿ ಕೂತು ನೀವು ತಿಂಡಿ ತಿನ್ಬೇಕಾದ್ರೆ ನಮ್ಗಾಗಿರೋ ಅನ್ಯಾಯದ ಬಗ್ಗೆ ನೀವಿಬ್ರು ಮಾತಾಡಿ. ದಯಮಾಡಿ ನಮ್ಮ ಈ ವೆಂಕಟಾಲ ವಾರ್ಡು ಅಥವಾ ಮಾರುತಿನಗರ ವಾರ್ಡು ಕನಿಷ್ಠ ಅದು 2 ಸಾಧ್ಯ ಇಲ್ಲ ಅಂದರೆ ವಾಯುಪುತ್ರ ವಾರ್ಡ್ ಅಂತಾದರೂ ಕೊಡಿ, ನಮಗೆ ಅದು ಸಮಾಧಾನ ಆಗತ್ತೆ. ನವೆಂಬರ್ ತಿಂಗಳು ಅಂತಾರೆ ಕನ್ನಡಿಗರಿಗೆ ಹಬ್ಬ ಅಂತಾರೆ, ಉದ್ದುದ್ದ ಭಾಷಣ ಬಿಗಿತೀರಿ ಸಿಕ್ಕ ಕಡೆ ಎಲ್ಲ ಕನ್ನಡಿಗರು ಹಾಗೆ ಕನ್ನಡಿಗರು ಹೀಗೆ ಅಂತೇಳಿ. ನವೆಂಬರ್ ತಿಂಗಳಲ್ಲೇ ನೀವು ಇಟ್ಟಿದ್ದೀರಿ ಏರೋ ಸಿಟಿ ಅಂತೇಳಿ. ಕನ್ನಡಿಗರಿಗೆ ಆದ ಅಪಮಾನ ಇದು. ನೀವು ಹಿಂದೆ ಗ್ರೇಟರ್ ಬೆಂಗಳೂರು ಅಂತ ಇಟ್ಟಾಗ ನಮ್ಗೆ ಅನಿಸ್ತಿತ್ತು ನಾವು ಬೆಂಗಳೂರಲ್ಲಿದ್ದೀವೋ, ಭಾರತದಲ್ಲಿದ್ದೀವೋ ಅಥವಾ ಅಮೆರಿಕದಲ್ಲಿದ್ದೀವೋ ಅಂತ. ಗ್ರೇಟರ್ ಬೆಂಗಳೂರು ಅಂತ ಇದ್ದದ್ದನ್ನು ಮಾನೀಯರೊಬ್ಬರು ಬೆಂಗಳೂರು ಅಂತ ಮಾಡಿದ್ರು. ಅದ್ಭುತವಾಗಿತ್ತು, ತುಂಬ ಚೆನ್ನಾಗಿತ್ತು. ಅದನ್ನು ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ವಿ. ನಮ್ಮ ಮನಸ್ಸಲ್ಲಿ ಪಾಶ್ಚಾತ್ಯ ಭಾಷೆಯ ಒಂದು ಹೆಸರನ್ನು ತುರುಕಿದ್ರಿ. ಅದಾದ ನಂತರ ಅದನ್ನೇ ಸಹಿಸ್ಕೊಳ್ಳೋದು ಕಷ್ಟ ಅಂತಂದರೆ ಈಗ ಮತ್ತೆ ನೀವು ಹೇಳ್ತಿದ್ದೀರಿ ಏರೋ ಸಿಟಿ ಅಂತೇಳಿ. ಗ್ರೇಟರ್ ಬೆಂಗಳೂರು ಏರೋ ಸಿಟಿ ನಾವು ಇದ್ದೀವಿ ಅಂದರೆ ನಾವು ಲಂಡನ್ನಲ್ಲಿದ್ದೀವೋ, ಅಮೆರಿಕದಲ್ಲಿದ್ದೀವೋ, ಎಲ್ಲಿದ್ದೀವೋ ಅಂತ ನಮಗೆ ಕನ್ಫ್ಯೂಷನ್ ಆಗ್ತಿದೆ. ದಯಮಾಡಿ ಕನ್ನಡಿಗರಿಗೆ ಒಂದು ಅವಕಾಶ ಮಾಡಿಕೊಡಿ ಸಂತೋಷವಾಗಿರೋದಕ್ಕೆ. ನಿಜ, ಶಾಸಕರ ಮನವಿ ಮೇರೆಗೆ ನೀವು 2 ವಾರ್ಡ್ಗಳನ್ನು ನೀವು ಬದಲಾಯಿಸಿದ್ದೀರಿ. ಯಲಹಂಕವನ್ನು ರಾಜ ಕೆಂಪೇಗೌಡ ವಾರ್ಡ್ ಅಂತ ಮಾಡಿದಿರಿ. ಹಾಗೆ ಮತ್ತೊಂದನ್ನು
ಚೌಡೇಶ್ವರಿ ಹೋರಾಟ ಮಾಡಿದ್ದೀರಿ, ಅವರ ಮನವಿಗೆ ಹೋಗ್ಕೊಟ್ಟಿದ್ದೀರಿ, ಇದಕ್ಕೂ ಅವ್ರ ಮನವಿಗೆ ಹೋಗ್ಕೊಟ್ಟಿದ್ದೀರಿ. ಆದರೆ ಇದು ಸ್ವಲ್ಪ ತಾಳೆ ಬೇರೆ ಥರ ಹಾಕಿದ್ದೀರಿ. ನಾವು ಮನವಿ ಮಾಡ್ಕೊಳ್ತೇವೆ. ಶಾಸಕರು 3 ವಾರ್ಡ್ ಕೊಟ್ಟಿದ್ರು ಮನವಿಯನ್ನು 2 ವಾರ್ಡ್ ಮಾಡಿದ್ದೀರಿ ಅನ್ನೋದು ವಾರ್ಡ್ ನೀವು ತಪ್ಪಾಗಿ ಮಾಡಿದಿರಿ. ನಮ್ಮ ಮನವಿಯನ್ನು ಇದು ನೀವು ಪರಿಗಣಿಸಿ ಈ ವಾರ್ಡನ್ನು ವೆಂಕಟಾಲ ವಾರ್ಡ್ ಅಂತಾದರೂ ಮಾಡಿ, ಭಾರತಿ ನಗರ ವಾರ್ಡ್ ಅಂತಾದರೂ ಮಾಡಿ, ಅಥವಾ ವಾಯುಪುತ್ರ ವಾರ್ಡ್ ಅಂತಾದರೂ ಮಾಡಿ. ನಾವು ಖುಷಿಯಿಂದ ನಾವು ಇದನ್ನು ಒಪ್ಕೊಳ್ತೀವಿ. ಇಲ್ಲಾಂದರೆ ನಿಜವಾಗಿ ಹೇಳ್ತೀವಿ, ಕನ್ನಡಿಗರು ನಾವೆಲ್ಲ ಒಂದಾಗಿದ್ದೀವಿ. ಇಲ್ಲಿ ಯಾವುದೇ ಭಾಷೆಯವರು ಬಂದು ಕನ್ನಡ ಕಲಿತು ಕನ್ನಡಿಗರಾಗಿ ನಾವು ಪರಿವರ್ತನೆ ಆಗಿದ್ದೀವಿ. ಇಲ್ಲಿ ಹಿಂದಿಯವರು ಸಹ ಕನ್ನಡದವರಾಗಿದ್ದಾರೆ, ಮುಸ್ಲಿಮರು ಸಹ ಕನ್ನಡದವರಾಗಿದ್ದಾರೆ. ಇಲ್ಲಿ ಭಾಷೆಯ ಆಧಾರದ ಮೇಲೆ ನಾವೆಲ್ಲೂ ಡಿವೈಡ್ ಆಗಿಲ್ಲ. ಧರ್ಮದ ಆಧಾರವಾಗಿ, ಪಕ್ಷದ ಆಧಾರವಾಗಿ ಎಲ್ಲೂ ಸೇರಿಲ್ಲ. ಎಲ್ಲ ಪಕ್ಷದವರು ಸೇರಿದ್ದೀವಿ, ಎಲ್ಲ ಭಾಷೆಯವರು ಸೇರಿದ್ದೀವಿ. ನೀವು ಕನ್ನಡಿಗರಿಗೆ ಅವಮಾನ ಮಾಡಿದ್ದೇ ಆದಲ್ಲಿ ಮುಂದೊಂದು ದಿನ ನಿಮಗಿದೆ ಗ್ರಾಚಾರ. ನಮ್ಮ ವಾರ್ಡಿನ ಎಲ್ಲ ಜನರು ನಾವು ಸೇರ್ತೀವಿ. ನಿಮ್ಗೆ ಯಾರು ನಮಗೆ ಅನ್ಯಾಯ ಮಾಡಿದರೆ ನಿಮ್ಗೆ ತಕ್ಕ ಶಿಕ್ಷೆ ಅಂತ ಕೊಡುವಂತ ಕೆಲಸನ ನಾವು ಮಾಡ್ತೀವಿ. ನಮಸ್ಕಾರ. ಕನ್ನಡಿಗರಿಗೆ ಅಪಮಾನ ಸಹಿಸೋದಿಲ್ಲ, ಸಹಿಸೋದಿಲ್ಲ, ಕನ್ನಡಿಗರಿಗೆ ಅಪಮಾನ ಸಹಿಸೋದಿಲ್ಲ, ಸಹಿಸೋದಿಲ್ಲ. ಅನ್ಯಾಯ ಅನ್ಯಾಯ ಕನ್ನಡಿಗರಿಗೆ ಅನ್ಯಾಯ, ಅನ್ಯಾಯ ಅನ್ಯಾಯ ಕನ್ನಡಿಗರಿಗೆ ಅನ್ಯಾಯ ವೆಂಕಟಾಲ ಮಾರುತಿ ನಗರ ಬೇಕೇ ಬೇಕು, ವೆಂಕಟಾಲ ಮಾರುತಿ ನಗರ ಬೇಕೇ ಬೇಕು. ಇಂಗ್ಲಿಷ್ ಬೇಡ, ಕನ್ನಡ ಬೇಕು, ಇಂಗ್ಲಿಷ್ ಬೇಡ, ಕನ್ನಡ ಬೇಕು. ಏರೋ ಸಿಟಿ ಬೇಡ, ವಾಯುಪುತ್ರ ಬೇಕು, ಏರೋ ಸಿಟಿ ಬೇಡ, ವಾಯುಪುತ್ರ ಬೇಕು, ಏರೋ ಸಿಟಿ ಬೇಡ, ವಾಯುಪುತ್ರ ಬೇಕು, ಏರೋ ಸಿಟಿ ಬೇಡ, ವಾಯುಪುತ್ರ ಬೇಕು.